ಜಾಹೀರಾತು ಮಾಫಿಯಾಗೆ ರತ್ನಗಂಬಳಿ ಹಾಸಿದ್ದು ಸರ್ಕಾರವೇ? ಜಿಬಿಎ ಹೊಸ ನೀತಿಯ ಒಳ ಹೊರಗೆ ಆದಾಯದ ಲಾಲಸೆ ವರ್ಸಸ್ ಸಾರ್ವಜನಿಕ ಹಿತ. ನಮಸ್ಕಾರ ವೀಕ್ಷಕರೇ, BNN ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ. ನಾನು ನಾಗೇಶ್. ಬೆಂಗಳೂರು ನಗರ ದಿನದಿಂದ ದಿನಕ್ಕೆ ಕಾಂಕ್ರೀಟ್ ಕಾಡಾಗ್ತಾ ಇದೆ. ರಸ್ತೆಗಳು ಕಿಕ್ಕಿರಿದಿವೆ, ಮರಗಳು ಕಡಿಮೆಯಾಗ್ತಾ ಇವೆ. ಈ ನಡುವೆ ನಗರವನ್ನು ಮತ್ತಷ್ಟು ಮಸುಕುಗೊಳಿಸುವ ಒಂದು ದೊಡ್ಡ ಸಮಸ್ಯೆ ಜಾಹೀರಾತು ಮಾಫಿಯಾ. ಈಗ ಈ ಸಮಸ್ಯೆಗೆ ಪರಿಹಾರ ಅಂತ ಹೇಳಿ ರಾಜ್ಯ ಸರ್ಕಾರ ಮತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹೊಸ ಜಾಹೀರಾತು ನೀತಿ ಜಾರಿಗೆ ತರುತ್ತಿದೆ. ಆದರೆ ಈ ನೀತಿ ನಿಜವಾಗಿಯೂ ಶಿಸ್ತು ತರುತ್ತಾ ಅಥವಾ ಜಾಹೀರಾತು ಮಾಫಿಯಾಗೆ ಕಾನೂನುಬದ್ಧ ಮನ್ನಣೆ ನೀಡುತ್ತಾ? ಇದೇ ಪ್ರಶ್ನೆ ಇಂದು ಸಾರ್ವಜನಿಕ ವಲಯದಲ್ಲಿ ಗಂಭೀರವಾಗಿ ಕೇಳಿ ಬರ್ತಾ ಇದೆ. ಏನಿದು ಸ್ಟೋರಿ ನೋಡೋಣ ಬನ್ನಿ. ಹೊಸ ನೀತಿಯ ಪ್ರಮುಖ ಆಕರ್ಷಣೆ ವರ್ಷಕ್ಕೆ 750 ಕೋಟಿ ರೂಪಾಯಿ ಆದಾಯ. ಈ ಸಂಖ್ಯೆಯೇ ಸರ್ಕಾರದ ಉತ್ಸಾಹದ ಮೂಲವಾಗಿದೆಯಾ? ನಗರ ಸೌಂದರ್ಯ, ರಸ್ತೆ ಭದ್ರತೆ, ಪರಿಸರ ರಕ್ಷಣೆ ಎಂಬ ಮಾತುಗಳು ಕೇವಲ ನೆಪವಾಗಿ ಬಿಟ್ಟಿದೆಯಾ? ನಗರದಲ್ಲಿ ಅನಧಿಕೃತ ಫ್ಲೆಕ್ಸ್, ಬ್ಯಾನರ್, ಹೋರ್ಡಿಂಗ್ಗಳು ವರ್ಷಗಳಿಂದ ಕಂಟಕವಾಗಿದೆ. ಹೈಕೋರ್ಟ್ ಹಲವು ಪ್ರಮುಖ ಪ್ರದೇಶಗಳಲ್ಲಿ ನಿಷೇಧ ಹೇರಿದ್ದರೂ ಉಳಿದ ಭಾಗಗಳಲ್ಲಿ ಕಾನೂನು ಮೀರಿ ಜಾಹೀರಾತುಗಳು ಕಂಡುಬರುತ್ತಿವೆ. ಇವುಗಳನ್ನು ತೆರವುಗೊಳಿಸಲು ಜಿಬಿಎ ಹಣ ಖರ್ಚು ಮಾಡ್ತಾ ಇದೆ. ಇದನ್ನ ನಿಯಂತ್ರಿಸಲು ಹೊಸ ನೀತಿ ತರಲಾಗಿದೆ ಎನ್ನಲಾಗ್ತಿದೆ. ಆದರೆ ಪ್ರಶ್ನೆ ಏನು ಅಂದ್ರೆ, ಇದುವರೆಗೆ ಅನಧಿಕೃತವಾಗಿ ನಡೀತಾ ಇದ್ದ ವ್ಯವಹಾರವನ್ನ ಈಗ ಟೆಂಡರ್ ಮೂಲಕ ಕಾನೂನುಬದ್ಧಗೊಳಿಸುವ ಪ್ರಯತ್ನವೇ? ಹೊಸ ನೀತಿಯಲ್ಲಿ ರಸ್ತೆ, ಸರ್ಕಲ್, ವಲಯವಾರು ಟೆಂಡರ್ ವ್ಯವಸ್ಥೆ. ಟೆಂಡರ್ನಲ್ಲಿ ಪಾಲ್ಗೊಳ್ಳಲು ಕಡ್ಡಾಯವಾಗಿ 5 ಲಕ್ಷ ರೂಪಾಯಿ ಶುಲ್ಕ. ಇದು ಸಣ್ಣ ಜಾಹೀರಾತುದಾರರಿಗೆ ಸಾಧ್ಯನಾ? ಸ್ಪಷ್ಟವಾಗಿ ಇದು ದೊಡ್ಡ ಕಂಪನಿಗಳಿಗೆ ಮಾತ್ರ ಅವಕಾಶ ಕಲ್ಪಿಸುವ ವ್ಯವಸ್ಥೆ. ಇದರಿಂದ ಮಾರುಕಟ್ಟೆ ಕೆಲವರ ಕೈಗೆ ಸೀಮಿತವಾಗುವ ಸಾಧ್ಯತೆಯಿದೆ. ಇದು ನಿಯಂತ್ರಣ ಎಂಬ ಹೆಸರಿನಲ್ಲಿ ಏಕಾಏಕಿ ಏಕಾಧಿಪತ್ಯ ಸೃಷ್ಟಿಸುವ ದಾರಿ ಆಗಬಹುದೇ? ರಾಜಕೀಯ ಸಂಪರ್ಕ ಹೊಂದಿದ ಸಂಸ್ಥೆಗಳೇ ಟೆಂಡರ್ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆಯಾ? ಪಾರದರ್ಶಕತೆ ಎಷ್ಟು? ಈ ಪ್ರಶ್ನೆಗಳಿಗೆ ಉತ್ತರ ಬೇಕಿದೆ. ಬಸ್, ಆಟೋ, ಮೆಟ್ರೋ, ಟ್ಯಾಕ್ಸಿ, ಸೇವಾ ವಾಹನಗಳಲ್ಲಿ ಜಾಹೀರಾತಿಗೆ ಚದರದಡಿಗೆ 50ರಿಂದ 75 ರೂಪಾಯಿ ಅಥವಾ ಮಾಸಿಕ 500 ರಿಂದ 750 ರೂಪಾಯಿ ಶುಲ್ಕ ನಿಗದಿ. ಕಾಗದದಲ್ಲಿ ಇದು ಕಡಿಮೆ ಎನ್ನಬಹುದು, ಆದರೆ ನಗರದಲ್ಲಿ ಸಾವಿರಾರು ವಾಹನಗಳಿವೆ. ದೊಡ್ಡ ಕಂಪನಿಗಳಿಗೆ ಇದು ದೊಡ್ಡ ವ್ಯವಹಾರ, ಸಣ್ಣ ವ್ಯಾಪಾರಿಗಳಿಗೆ ಇದು ಹೆಚ್ಚುವರಿ ಭಾರ. ಇನ್ನು ಅನಧಿಕೃತ ಜಾಹೀರಾತಿಗೆ ಗುತ್ತಿಗೆ ದರದ 2 ಪಟ್ಟು ದಂಡ, ಕಠಿಣ ಕ್ರಮ ಅನ್ನಬಹುದು. ಆದರೆ ಅನುಷ್ಠಾನವೇ ಮುಖ್ಯ. ಈಗಲೂ ನಿಯಮಗಳಿವೆ, ಆದರೆ ಪಾಲನೆಯಾಗ್ತಾ ಇಲ್ಲ. ಹೊಸ ದಂಡ ನಿಯಮವು ಭ್ರಷ್ಟಾಚಾರಕ್ಕೆ ಹೊಸ ದಾರಿಯಾಗಬಹುದಾ? ದಂಡ ತಪ್ಪಿಸಿಕೊಳ್ಳಲು ಲಂಚ ಎನ್ನುವ ಚಕ್ರ ಮತ್ತೆ ಸಕ್ರಿಯವಾಗುವ ಅಪಾಯವಿದೆಯಾ? ಹೊಸ ನೀತಿಯಲ್ಲಿ ಪರಿಸರ ಸ್ನೇಹಿ ವಸ್ತು ಬಳಕೆ ಕಡ್ಡಾಯ. ಇದು ಒಳ್ಳೆಯ ನಿರ್ಧಾರ. ಆದರೆ ಇದರ ಮೇಲ್ವಿಚಾರಣೆ ಯಾರು? ಗುಣಮಟ್ಟ ತಪಾಸಣೆ ಹೇಗೆ? ಕೇವಲ ನಿಯಮ ಬರೆಯೋದ್ರಿಂದ ಪರಿಸರ ರಕ್ಷಣೆ ಆಗೋದಿಲ್ಲ. ಅನುಷ್ಠಾನ ಪಾರದರ್ಶಕವಾಗಿರಬೇಕು. ಬೆಂಗಳೂರು ಈಗಾಗಲೇ ದೃಶ್ಯ ಮಾಲಿನ್ಯದಿಂದ ಬಳಲ್ತಾ ಇದೆ. ದೊಡ್ಡ ಹೋರ್ಡಿಂಗ್ಗಳು ರಸ್ತೆ ಅಪಘಾತಕ್ಕೂ ಕಾರಣವಾಗ್ತವೆ. ಮಳೆಗಾಲದಲ್ಲಿ ಕುಸಿದು ಅಪಾಯ ಉಂಟು ಮಾಡಿದ ಉದಾಹರಣೆಗಳಿವೆ. ಆದ್ದರಿಂದ ಆದಾಯದ ಲಾಭಕ್ಕಿಂತ ಸಾರ್ವಜನಿಕ ಭದ್ರತೆ ಮೊದಲ ಆದ್ಯತೆ ಆಗಬೇಕಲ್ವಾ? ಹೈಕೋರ್ಟ್ ಅನುಮತಿ ಪಡೆದ ಬಳಿಕ ನೀತಿ ಜಾರಿಗೊಳ್ಳಲಿದೆ ಎನ್ನಲಾಗಿದೆ. ಆದರೆ ನ್ಯಾಯಾಲಯ ಅನುಮತಿ ನೀಡಿದ್ರೆ ನೀತಿ ಜನರ ಪರವಾಗುತ್ತೆ ಅನ್ನೋದಕ್ಕೆ ಗ್ಯಾರಂಟಿಗಿಲ್ಲ. ನ್ಯಾಯಾಲಯವು ಕಾನೂನು ಪ್ರಕ್ರಿಯೆಯನ್ನ ಮಾತ್ರ ಪರಿಶೀಲಿಸುತ್ತೆ, ಆದರೆ ನೆಲಮಟ್ಟದ ಪರಿಣಾಮವನ್ನ ಜನ ಅನುಭವಿಸಬೇಕಾಗುತ್ತೆ. ಪ್ರಮುಖ ಪ್ರದೇಶಗಳಲ್ಲಿ ಈಗಾಗಲೇ ನಿಷೇಧವಿದೆ, ಆದರೆ ಇತರ ಭಾಗಗಳಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಮುಂದುವರೆದಿದೆ. ಹೊಸ ನೀತಿ ಇದನ್ನ ನಿಲ್ಲಿಸಬಹುದಾ ಅಥವಾ ಅಧಿಕೃತ ಹೆಸರಿನಲ್ಲಿ ಇನ್ನಷ್ಟು ಜಾಹೀರಾತುಗಳ ಪ್ರವಾಹ ಹರಿದು ಬರಬಹುದಾ? ಬೆಂಗಳೂರು ಜಾಹೀರಾತು ಕ್ಷೇತ್ರದಲ್ಲಿ ದೊಡ್ಡ ಹಣ ಹರಿದಾಡುತ್ತೆ. ರಾಜಕೀಯ ಆಶ್ರಯ, ಅಧಿಕಾರಿಗಳ ಕೈಜೋಡಿಕೆ, ಗುತ್ತಿಗೆದಾರರ ಪ್ರಭಾವ ಇವೆಲ್ಲವೂ ಹಿಂದೆ ಕೇಳಿಬಂದ ಆರೋಪಗಳು. ಈಗ ಟೆಂಡರ್ ವ್ಯವಸ್ಥೆ ಮೂಲಕ ಇದೇ ವಲಯದವರು ಕಾನೂನುಬದ್ಧ ಹಕ್ಕು ಪಡೆದುಕೊಂಡ್ರೆ ಅದನ್ನ ಮಾಫಿಯಾಗೆ ರತ್ನಗಂಬಳಿಯಂತ ಕರೆಯಬೇಕಾಗುತ್ತೆ.
ಹೊಸ ನೀತಿಯು ನಿಜವಾಗಿಯೂ ಅನಧಿಕೃತ ಜಾಹೀರಾತುಗಳನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತಾ ಅಥವಾ ಕೇವಲ ಆದಾಯ ಸಂಗ್ರಹಿಸುವ ಸಾಧನವಾಗುತ್ತಾ? ಸರ್ಕಾರದ ಉದ್ದೇಶ ಸ್ಪಷ್ಟವಾಗಬೇಕು. ಜಿಬಿಎಗೆ 750 ಕೋಟಿ ರೂಪಾಯಿ ಆದಾಯ ಬಂದ್ರೆ ಆ ಹಣವನ್ನ ನಗರಾಭಿವೃದ್ಧಿಗೆ ಬಳಸಲಾಗುತ್ತಾ? ರಸ್ತೆ ಸುಧಾರಣೆ, ಪಾದಚಾರಿ ದಾರಿ, ಹಸಿರು ಪ್ರದೇಶ, ಸಾರ್ವಜನಿಕ ಶೌಚಾಲಯ ಇವುಗಳಿಗೆ ಹೂಡಿಕೆಯಾಗುತ್ತಾ? ಅಥವಾ ಈ ಆದಾಯವು ಸಾಮಾನ್ಯ ನಿಧಿಯಲ್ಲೇ ಕರಗಿ ಹೋಗುತ್ತಾ? ನಗರ ಸೌಂದರ್ಯ ಅಂದ್ರೆ ಕೇವಲ ಹೋರ್ಡಿಂಗ್ಗಳಿಗೆ ನಿಯಮವಲ್ಲ, ಅದು ಸಮಗ್ರ ಯೋಜನೆ. ಜಾಹೀರಾತು ನಿಯಂತ್ರಣ ಅದರ ಒಂದು ಭಾಗ ಮಾತ್ರ. ಹೊಸ ಜಾಹೀರಾತು ನೀತಿ ಒಂದು ದೊಡ್ಡ ಆಡಳಿತಾತ್ಮಕ ಹೆಜ್ಜೆ. ಇದರಿಂದ ಶಿಸ್ತು ಬರಬಹುದು, ಆದಾಯ ಹೆಚ್ಚಬಹುದು. ಆದರೆ ಪಾರದರ್ಶಕತೆ ಇಲ್ಲದಿದ್ದರೆ ಇದು ಜಾಹೀರಾತು ಮಾಫಿಯಾಗೆ ಕಾನೂನುಬದ್ಧ ಮನ್ನಣೆ ನೀಡಿದಂತೆ ಆಗತ್ತೆ. ಸರ್ಕಾರವು ಸ್ಪಷ್ಟ ಮಾಹಿತಿ, ಆನ್ಲೈನ್ ಪಾರದರ್ಶಕ ಟೆಂಡರ್ ಪ್ರಕ್ರಿಯೆ, ಸಾರ್ವಜನಿಕ ಮೇಲ್ವಿಚಾರಣೆ ವ್ಯವಸ್ಥೆ, ಕಠಿಣ ಅನುಷ್ಠಾನಕ್ಕೆ ಕ್ರಮ ಇವೆಲ್ಲವನ್ನ ಖಚಿತಪಡಿಸಬೇಕು. ಇಲ್ಲದಿದ್ದರೆ ನಗರದ ಸೌಂದರ್ಯ ಎಂಬ ಮಾತಿನ ಹಿಂದೆ ಆದಾಯದ ರಾಜಕೀಯ ಮರೆಮಾಚಿದಂತೆ ಕಾಣ್ತದೆ. ಬೆಂಗಳೂರು ಜನರ ಪ್ರಶ್ನೆ ಅತ್ಯಂತ ಸರಳವಾಗಿದೆ. ಈ ನೀತಿ ಜನಹಿತಕ್ಕೆ ಅಥವಾ ಕೆಲವರ ಲಾಭಕ್ಕ? ಉತ್ತರವನ್ನು ಕಾಲವೇ ನೀಡಲಿದೆ. ಆದರೆ ಜಾಗೃತ ನಾಗರಿಕರ ಕಣ್ಣಿದೆ ಅನ್ನೋದನ್ನು ಸರ್ಕಾರ ಮರಿಬಾರ್ದು. ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕನನ್ನು ಒತ್ತಿ. ನಮಸ್ಕಾರ.